ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನೀವುಗಳು ಆರಾಮಾಗಿ ನಾನು ಹೇಳಿರ್ತಕ್ಕಂಥ ಕನ್ಸೆಪ್ಟ್ಗಳನ್ನು ಓದ್ಕೊಂಡು ಹೋದರೆ ಸಾಕು 35+ ಅಂಕಗಳನ್ನು ಪಡಿತೀರಿ. ಪರೀಕ್ಷೆ ಬರೆದ ಮೇಲೆ ಗೊತ್ತಾಗ್ತದೆ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳು ಯಾವೆಲ್ಲ ಬಂದಿದ್ದು ಯಾವೆಲ್ಲ ಇಲ್ಲ ಅಂತ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಾವು ನಿಮಗೆ DSCET ಅವರು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ನಾವೇ ಪ್ರಿಪೇರ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೊಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟಾಗಿ ಓದ್ತಕ್ಕಂಥ ಪ್ರಶ್ನೆ ಮತ್ತು ಪಾಠಗಳನ್ನು ನೋಡೋಣ. ಫಸ್ಟ್, ಆಧಾರಗಳ ಪಾಠದಲ್ಲಿ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಒಂದು ಕೃತಿಗಳು ಮತ್ತು ಶಾಸನಗಳು. ಅಲ್ಲಿ ಯಾವೆಲ್ಲ ಕೃತಿಗಳಿದ್ದಾವೆ, ವಿದೇಶಿ ಬರಹಗಾರರಿದ್ದಾರಲ್ಲ, ಆಮೇಲೆ ದೇಶೀಯ ಸಾಹಿತ್ಯಗಾರರಿದ್ದಾರೆ, ಅವುಗಳ ಬಗ್ಗೆ ಒಂದು ಅಂಕ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಭರತ ವರ್ಷ ಪಾಠದಲ್ಲಿ ನಿಮಗೆ ಕೇವಲ ನಕ್ಷೆಯಲ್ಲಿ ಸ್ಥಳ ಗುರುತಿಸ್ತಕ್ಕಂಥ ಒಂದು ಸ್ಥಳ ಬರ್ತದೆ, ಅದನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ಇನ್ನು ಪ್ರಾಚೀನ ಭಾರತದ ನಾಗರಿಕತೆಯಲ್ಲಿ ವೇದಗಳು ಯಾವ್ಯಾವು, ಆಮೇಲೆ ಸಿಂಧೂ ನಾಗರಿಕತೆ ನಗರ ಯೋಜನೆ ವೈಶಿಷ್ಟ್ಯ, ವೇದಗಳ ಕಾಲದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಹೇಗಿತ್ತು. ಮೆಹಂಜೋದಾರದಲ್ಲಿರ್ತಕ್ಕಂಥ ಸ್ನಾನದ ಕೊಳ ಅಂತಲೂ ಕೂಡ ನಿಮಗೆ ಪ್ರಶ್ನೆ ಮೊನ್ನೆ ಬಂದಿತ್ತು ಮಾಡೆಲ್ ಕ್ವಶನ್ ಪೇಪರಲ್ಲಿ, ಅದನ್ನು ಕೂಡ ನೋಡ್ಕೊಂಡು ಹೋದರೆ 2 ಮಾರ್ಕ್ಸ್ ಆರಾಮಾಗಿ ತಗೋತೀರಿ. ಇನ್ನು ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ ನೋಡೋದಾದರೆ ಪ್ರತಿ ಸರಿ ಬುದ್ಧ ಮತ್ತು ಮಹಾವೀರನ ಮೌಲ್ಯಗಳನ್ನು ಕೇಳ್ತಾರೆ, ಅವುಗಳಲ್ಲಿರ್ತಕ್ಕಂಥ ಸಾಮ್ಯತೆ ಏನಿದೆ. ಆಮೇಲೆ ಇಲ್ಲಿ ವಿಶೇಷವಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸನಾತನ ಧರ್ಮದ ವಿಶೇಷತೆಗಳು ಅಂತ ಕೇಳ್ತಾರೆ. ಈ ಸನಾತನ ಧರ್ಮದ ವೈಶಿಷ್ಟ್ಯತೆ ಏನು ಅನ್ನೋದನ್ನು ನೀವು ಚೆನ್ನಾಗಿ ಓದ್ಕೊಡ್ರಿ. ಇನ್ನು ಮೌರ್ಯರು ಮತ್ತು ಕುಶಾನರು ಅಂತಕ್ಕಂಥ ಪಾಠ ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ 5 ಅಂಕಗಳು ನಿಮಗೆ ಬರ್ತವೆ. ಇಲ್ಲಿ ಮೌರ್ಯರ ರಾಜನಾಗಿರ್ತಕ್ಕಂಥ ಅಶೋಕನ ಬಗ್ಗೆ, ಆಮೇಲೆ ಕುಶಾನರ ರಾಜ ಕನಿಷ್ಕ, ಮೌರ್ಯರ ಕಾಲದ ಸಾಮಾಜಿಕ ಕಲೆ ಮತ್ತು ವಾಸ್ತುಶಿಲ್ಪ, ಇವುಗಳ ಆಧಾರದ ಮೇಲೆ ಸ್ವಲ್ಪ ನೀವೆಲ್ಲ ಏನು ಮಾಡಬೇಕಂದ್ರೆ LBAಗಳನ್ನು ಓದಬೇಕು. ಯಾಕಂದರೆ ಪ್ರಶ್ನೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ, LBAಗಳಿಂದ ಬರ್ತಾ ಇರೋದ್ರಿಂದ ನೀವು ಎಷ್ಟು LBAಗಳನ್ನು ಓದ್ತಿರಲ್ಲ ಅಷ್ಟು ನಿಮ್ಗೆ ಏನಾಗ್ತಾವಪ್ಪ ಅಂದ್ರೆ ಅಂಕಗಳು ಗ್ಯಾರಂಟಿಯಾಗಿ ಬರ್ತವೆ. ಅದನ್ನು ಒಟ್ಟೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, LBAಗಳನ್ನು ಪ್ರಿಪೇರ್ ಆಗಿ ಓದ್ಕೊಡ್ರಿ. ಇನ್ನು ಗುಪ್ತರು ಮತ್ತು ವರ್ಧನರಲ್ಲಿ ಬರ್ತಕ್ಕಂಥ 3 ಇಂಪಾರ್ಟೆಂಟ್ ಪ್ರಶ್ನೆ. ಒಂದು, ವರ್ಧನರ ಆಡಳಿತ ಹೇಗಿತ್ತು, ಆಮೇಲೆ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಏಕೆ ಕರೀತಾರೆ, ಆಲ್ರೆಡಿ ಅದನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇನ್ನು ಗುಪ್ತರ ಪತನಕ್ಕೆ ಕಾರಣಗಳು, ಈ 3 ಪಾಯಿಂಟ್ಸ್ಗಳೇನಿದಾವಲ್ಲ ಪ್ರಶ್ನೆಗಳು, ಅದನ್ನು ಚೆನ್ನಾಗಿ ಬೈಪಟ್ ಮಾಡಿ. ಇನ್ನು ದಕ್ಷಿಣ ಭಾರತದ ರಾಜವಂಶ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು, ಈ 3 ಪಾಠದಿಂದ ಕೇವಲ ಸ್ಥಳಗಳು ಬರ್ತಾ ಇದ್ದಾವೆ. ಆ ಪಾಠದಲ್ಲಿರ್ತಕ್ಕಂಥ ಭಾರತದ ನಕ್ಷೆಗಳಲ್ಲಿ ಹೋಗಿ ಪ್ರತಿ ರಾಜಮನೆತನದ ರಾಜಧಾನಿಗಳು, ಪ್ರಮುಖವಾಗಿರ್ತಕ್ಕಂಥ ರಾಜನ ಕೇಂದ್ರ ಇದೆಯಲ್ಲ, ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ಥಳಗಳನ್ನು ಗುರುತಿಸ್ತಕ್ಕಂಥದ್ದನ್ನು ಕಲಿಬೇಕು. ಅಲ್ಲಿಂದ ನಿಮಗೆ ಅಂಕಗಳು ಗ್ಯಾರಂಟಿಯಾಗಿ ಬರ್ತಾವೆ. ಇನ್ನು ಚೋಳರು ಮತ್ತು ಹೊಯ್ಸಳರು ಪಾಠದಲ್ಲಿ 3 ಮಾರ್ಕ್ಸಿಗೆ ಕ್ವಶನ್ಸ್ ಇದ್ದಾವೆ. ಚೋಳರ ಆಡಳಿತದ ಲಕ್ಷಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಹೊಯ್ಸಳರ ಕಾಲದಲ್ಲಿ ಸಾಹಿತ್ಯ ಹೇಗೆ ಬೆಳೀತು, ಚೋಳರ ರಾಜ ಒಂದನೇ ರಾಜನ ಸಾಧನೆ, ಹೊಯ್ಸಳರ ರಾಜ ವಿಷ್ಣುವರ್ಧನ ಸಾಧನೆ, ಈ 4ರಲ್ಲಿ ನಿಮಗೆ ಗ್ಯಾರಂಟಿ ಒಂದಂತೂ ಬಂದೇ ಬರ್ತದೆ. ಅಷ್ಟು ನೀವೇನು ಮಾಡ್ರಿ ಅಂತಂದರೆ ಬ್ಯಾಪೆಟ್ ಮಾಡಿರಿ. ಇನ್ನು ರಾಜ್ಯಶಾಸ್ತ್ರದ ಅರ್ಥದಲ್ಲಿ ವಿಶೇಷವಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಯಾರು, ರಿಪಬ್ಲಿಕ್ ಕೃತಿ ಯಾರದ್ದು, ಕೌಟಿಲ್ಯ ಬರೆದ ಕೃತಿ ಯಾವುದು, ಇದು 1 ಮಾರ್ಕಸ್ಗೆ ಇರತಕ್ಕಂಥ ಪ್ರಶ್ನೆ. ಕೇವಲ 1 ಮಾರ್ಕರ್ LBAದಂದರೆ ನೋಡ್ಕೊಡ್ರಿ. ಇನ್ನು ಪೌರ ಮತ್ತು ಪೌರತ್ವದಲ್ಲಿ 2 ಮಾರ್ಕಸ್ ಕ್ವಶನ್ಸ್ ಬರ್ತಾವೆ. ಅದರಲ್ಲಿ ವಿಶೇಷವಾಗಿ ಪೌರತ್ವ ಪಡೆಯುವ ವಿಧಾನ, ಆಮೇಲೆ ಸಹಜೀಕೃತ ಪೌರತ್ವ ಅಂತ ಒಂದು ಬರ್ತದೆ. ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಪೌರನ ಕರ್ತವ್ಯ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಇದು ಮನೆ ಮಾಡೆಲಲ್ಲಿ ಕೇಳಿದ್ರು, ಈಗ ವ್ಯತ್ಯಾಸ ಕೇಳ್ಬೋದು. ಅಂದರೆ ಪೌರ ಮತ್ತು ವಿದೇಶಿಗನ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಸಹಿತ ನಿಮ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ಕೇಳ್ಬೋದು. ಅದನ್ನು ನೀವು ಚೆನ್ನಾಗಿ ಏನು ಮಾಡಿ ಅಂದರೆ ಬೈಹೆಟ್ ಮಾಡಿ. ಇನ್ನು ಪ್ರಜಾಪ್ರಭುತ್ವ ಪಾಠದಲ್ಲಿ ನಿಮಗೆ ಪ್ರಜಾಪ್ರಭುತ್ವದ ಲಕ್ಷಣಗಳು ಅಂತ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಈಗ 2ನೇ ಪ್ರಶ್ನೆ ನೋಡ್ಕೊಡ್ರಿ, ಯಾವುದು, ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಇತರೆ ಸರ್ಕಾರಕ್ಕಿಂತ ಉತ್ತಮ ಏಕೆ, ಅದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಅದು ಬರಲಿಲ್ಲ ಅಂದರೆ ಈ ಪ್ರಜಾಪ್ರಭುತ್ವದ SSCಗೆ ಯಾವೆಲ್ಲ ಅಂಶಗಳು ಕಾರಣವಾಗಿದ್ದಾವೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ, ಅದು ಕೂಡ ಬರ್ಬೋದು. ಇನ್ನು ಸ್ಥಳೀಯ ಸರ್ಕಾರದಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು, ಆಡಳಿತಾವಧಿ, ಸಭೆಗಳು, ಆಮೇಲೆ ಅದರ ಅಧಿಕಾರಿಯನ್ನು ಯಾರು ನೇಮಿಸ್ತಾರೋ, ಅಧಿಕಾರಿ ಯಾರು. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಿಂಪಲ್ಲಾಗಿ ನಿಮಗೆ 1 ಅಂಕದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅಷ್ಟೇನು ಬಹಳ ಕಠಿಣ ಆಗಿರ್ತಕ್ಕಂಥ ಪ್ರಶ್ನೆಗಳು ಅದಲ್ಲ, ಅದನ್ನು ಕೂಡ ನೀವು LBAದಲ್ಲಿನ ರೆಫರ್ ಮಾಡಿ. ಇನ್ನು ಮಾನವ ಮತ್ತು ಸಮಾಜದಲ್ಲಿನೂ ಕೂಡ ವಿಶೇಷವಾಗಿ ನಿಮಗೆ ಸಮಾಜಶಾಸ್ತ್ರಜ್ಞರಿದ್ದಾರೆ. ಓಕೆ, ಆ್ಯಡಮ್ ಸ್ಮಿತ್ ಆಗಿರ್ಬೋದು. ಓಕೆ, ಈ ಥರನಾಗಿರ್ತಕ್ಕಂಥ ನಿಮಗೆ ಸಮಾಜಶಾಸ್ತ್ರಜ್ಞರಿದ್ದಾರೆ. ಆಮೇಲೆ ವಿಶೇಷವಾಗಿ ಸಾಮಾಜೀಕರಣ ಅಂದರೆ ಏನು, ನೀವು ಯಾವುದಕ್ಕೆ ಸಾಮಾಜೀಕರಣ ಅಂತ ಕರಿತೀರ ಅನ್ನೋದನ್ನು ಕೇಳಿದರೆ ಅದನ್ನು ಕೂಡ ಸ್ವಲ್ಪ ಬೈಪಟ್ ಮಾಡಿ. ಇನ್ನು ಮಾನವ ಮತ್ತು ಸಂಸ್ಕೃತಿ ಅಂತಕ್ಕ ಪಾಠದಲ್ಲಿ 1 ಅಂಕದ ಪ್ರಶ್ನೆ ಬರ್ತಾ ಇದೆ. ಅದರಲ್ಲಿ ಕಲ್ಚರ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ, ಲೋಕರೂಢಿ ಅರ್ಥ ಏನು, ಸಂಸ್ಕೃತಿ ಅಂದರೆ ಏನು, ಸಾಮಾಜಿಕ ವೈವಿಧ್ಯತೆ ಅಂದರೆ ಏನು, ಇವೇನು ಮಾಡ್ತಾರಪ್ಪ ಅಂದರೆ ಮೋಸ್ಟ್ ರಿಪೀಟೆಡ್ ಆಗಿ ನಿಮಗೆ 1 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ದಿನನಿತ್ಯ ಸಮಾಜಶಾಸ್ತ್ರದಲ್ಲಿ ಹೋಗೋಣ. ಇಲ್ಲಿನೂ ಕೂಡ 1 ಮಾರ್ಕಸ್ಸಿಗೆ ಇಲ್ಲಿ ಒಟ್ಟೆ 4 ಪ್ರಶ್ನೆಗಳಿದ್ದಾವೆ. 1ನೇದು ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ಏನು, ಬೈಪಟ್ ಮಾಡಿರಿ. ಪಾತ್ರ ಪ್ರಜ್ಞೆ ಅಂದರೆ ಏನು,
ಇನ್ನು ಸಂಭಾಷಣೆಯನ್ನು ನಡೆಸಲಿಕ್ಕೆ ಏನು ಬೇಕು, ಸಾಮಾಜಿಕ ಒಡನಾಟ ಅಂದರೆ ಏನು. ಸೊ ಇಷ್ಟು 4ರಲ್ಲಿ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಗ್ಯಾರಂಟಿ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಇಲ್ಲಿ ಸಿಗ್ತಾವೆ. ಇನ್ನು ಸಮಾಜದ ಪ್ರಕಾರಗಳಲ್ಲಿ ಆಲ್ರೆಡಿ ಕೃಷಿಕ ಸಮಾಜದ ಲಕ್ಷಣಗಳನ್ನು ಕೇಳಿದ್ರು, ಈ ಸಲ ಸಮಾಜದ ಪ್ರಕಾರಗಳು ಬರ್ಬೋದು. ಸೊ ಅದನ್ನು ಚೆನ್ನಾಗಿ ನೀವು ಬೇಟೆಯಾಡುವ ಸಮಾಜ, ಕೃಷಿಕ ಸಮಾಜ ಅಂತ ಇದೆ ನೋಡಿ. ಸೊ ಒಟ್ಟು 4 ಸಮಾಜದ ಪ್ರಕಾರಗಳಿದ್ದಾವೆ. ನಾವು ಕೊಟ್ಟಿರ್ತಕ್ಕಂಥ ಪ್ರಾಕ್ಟೀಸ್ ಪೇಪರಲ್ಲಿ ಆ ಕ್ವಶನ್ ಪೇಪರ್ಗಳನ್ನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ. ಓಕೆ, ಸೊ ಯಾರೆಲ್ಲ ನೋಡಿದ್ದೀರಿ ಅಲ್ಲಿಂದ ನಿಮಗೆ ವಿಡಿಯೋಗಳನ್ನು ನೋಡಿದ್ದೀರಿ, ಅಲ್ಲಿ ಸಿಗ್ತದೆ, ಅವುಗಳನ್ನು ಹೋಗಿ ನೋಡಿ. ಇನ್ನು ಭೂಮಿ ನಮ್ಮ ಜೀವಂತ ಗ್ರಹ, ಇಲ್ಲಿ ಮೊನ್ನೆ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಮಾಡೆಲಲ್ಲಿ ಕೇಳಿದ್ದಾರೆ. ಈಗ ಭೂಮಿಗೆ ಇರ್ತಕ್ಕಂಥ ಇತರ ಹೆಸರುಗಳೇನು, ಪ್ರಮಾಣೀಕೃತ ವೇಳೆ ಅಂದ್ರೇನು, ಇದು ನೋಡ್ಕೊಂಡು ಹೋಗಿ. ಭೂಮಿಯನ್ನು ಒಂದು ವಿಶಿಷ್ಟ ಗ್ರಹ ಅಂತಲೇ ಕರಿತೀವಿ. ಏಕೆ? ಯಾಕಂದ್ರೆ ಅದು ಅಪ್ಲೈಡು ಕ್ವಶನ್ ಆಗ್ತದೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಅದನ್ನು ನೀವೇನು ಮಾಡಿ ಅಂತಂದರೆ ಮಿಸ್ ಮಾಡದೆ ಚೆನ್ನಾಗಿ ಬ್ಯಾಪಟ್ ಮಾಡಿ. ಸೊ ಅಲ್ಲಿಂದ ನಿಮಗೆ ಖಂಡಿತವಾಗಿರ್ತಕ್ಕಂಥ ಅಂಕಗಳು ಬಂದೇ ಬರ್ತವೆ. ಓಕೆನಾ? ಇನ್ನು ಶಿಲಾಗೋಳ ಪಾಠದಲ್ಲಿ ಬರೋಣ. ಇಲ್ಲಿ 1 ಮಾರ್ಕರ್ ಕ್ವಶನ್ಸು. ಈ ಪಾಠದಲ್ಲಿ ನಿಮಗೆ ಅಂಕಗಳು ಬೇಕಾದರೆ ನೀವು LBAಗಳನ್ನು ಓದಿ. ಸೊ LBAದಲ್ಲಿ ಭಾಳ ಪ್ರಶ್ನೆಗಳಿದ್ದಾವೆ. ನಾನು ಇಂಪಾರ್ಟೆಂಟ್ ಹಾಕಿದ್ದೀನಿ. KGF ಚಿನ್ನದ ಗಣಿ ಯಾವ ರಾಜ್ಯದಲ್ಲಿ ಬರ್ತದೆ? ರಾಸಾಯನಿಕ ಕ್ರಿಯೆಗಳಿಂದಾದ ಕನಸಿಲೆಯನ್ನು ಏನಂತ ಕರಿತೀರಿ? ಕರ್ನಾಟಕದಲ್ಲಿ ಭೂಕಂಪನ ಕೇಂದ್ರ ಎಲ್ಲಿದೆ? ಇಟಲಿಯ ಪ್ರಸಿದ್ಧ ಜ್ವಾಲಾಮುಖಿ ಯಾವುದು? ಈ ಬೇಲಂ ಮತ್ತು ಬೆಹರಾ ಅಂತಕ್ಕಂಥ ಕಲ್ಲಿನ ಗುಹೆಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಿಮಗೆ LBAದಿಂದ ಬರ್ಬೋದು. ಇನ್ನು 3 ಅಂಕಕ್ಕೆ ಇದೆ ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸ. ಮೊನ್ನೆ ಕೇಳಿದರು. ಈಗ ಮೋಡದ ಅರ್ಥ ಮತ್ತು ವಿಧ, ಉಷ್ಣ ವಿಪರ್ಯಕ್ಕೆ ಕಾರಣಗಳು. ಈ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅವು ಎರಡನ್ನೂ ಕೂಡ ನೋಡ್ಕೊಡ್ರಿ. ಹವಾಮಾನ ಮತ್ತು ವಾಯುಗುಣ ವ್ಯತ್ಯಾಸ ಬಂದರೂ ಕೂಡ ಬರ್ಬೋದು. ಇನ್ನು ಜಲಗೋಳ ಪಾಠ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೊನ್ನೆ ನಿಮಗೆ ಸಾಗರ ಉಬ್ಬರ ಇಳಿತಗಳ ಪ್ರಯೋಜನದಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಈ ಸಲ ಏನು ಕೇಳ್ಬೋದು ನಿಮಗೆ? ಎಸ್, ಸಾಗರಗಳ ಸಂರಕ್ಷಣೆಗಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನಿದ್ದಾವೆ, ಸೊ ಯಾವೆಲ್ಲ ಕ್ರಮಗಳನ್ನು ನಾವು ತೊಗೊಂಡಿದ್ದಾರೆ ಅನ್ನೋದನ್ನಿದೆ. ಅದನ್ನು ನೀವು ಚೆನ್ನಾಗಿ ಏನು ಮಾಡಿಯಪ್ಪ ಅಂತಂದರೆ ಬಯಟ್ ಮಾಡಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಪ್ರಶ್ನೆಗಳೇ ಆಗಿದೆ. ಓಕೆನಾ? ಅದು ನಿಮಗೆ ಬರಲೇಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಜೀವಗೋಳ ಪಾಠದಲ್ಲಿ 3 ಅಂಕದ ಪ್ರಶ್ನೆ. ಸೊ ನೋಡಿ, ಮೊನ್ನೆ ಜಲಮಾಲಿನ್ಯದ ದುಷ್ಪರಿಣಾಮಗಳು ಕೇಳಿದರು. ಈಗ ಜಲಮಾಲಿನ್ಯದ ಪ್ರಮುಖ ಮೂಲ, ಜಾಗತಿಕ ತಾಪಮಾನದ ದುಷ್ಪರಿಣಾಮ, ಪರಿಸರದ ಅರ್ಥ, ಶಬ್ದ ಮಾಲಿನ್ಯ, ಹಸಿರು ಮನೆ ದರ್ಪಣ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದಲ್ಲಿ ಕೌಟಿಲ್ಯ ಯಾವ ಗ್ರಂಥ ಬರೆದಿದ್ದಾನೆ? ಇಂಪಾರ್ಟೆಂಟ್. ಎಕನಾಮಿಕ್ಸ್ ಯಾವ ಭಾಷೆಯಿಂದ ಬಂದಿದೆ? ತುಷ್ಟಿಗುಣ, ಆರ್ಥಿಕ ಚಟುವಟಿಕೆ. ಇವುಗಳ ಮೇಲೆ ಪ್ರಶ್ನೆಗಳು. ಇನ್ನು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆ ಬಂದಾಗ ಬೇಡಿಕೆ, ಇದನ್ನ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ಬೇಡಿಕೆಗಳ ಮೇಲೆ ಭಾಳ ಪ್ರಶ್ನೆಗಳು ಬರ್ತದೆ. ಆಮೇಲೆ ಅನುಭೋಗದ ಅರ್ಥ ಮತ್ತು ವಿಧ, ತಲಾವರಮಾನ. ಇನ್ನು ವ್ಯವಹಾರದ ಅರ್ಥ ಮತ್ತು ವ್ಯಾಪಾರದಲ್ಲಿ ಕೇವಲ 1 ಅಂಕದ ಪ್ರಶ್ನೆ. ಅದು ತಲೆಹೊರೆ ವ್ಯಾಪಾರಿ ಅಂದ್ರೇನು, ಆಂತರಿಕ ವ್ಯಾಪಾರ, IS ಅನ್ನು ವಿಸ್ತರಿಸಿರಿ, ಪ್ರಾಥಮಿಕ ವಲಯ ಯಾವುದು, ದ್ವಿತೀಯಕ ವಲಯ ಯಾವುದು, ತೃತೀಯಕ ವಲಯ ಯಾವುದು. ಅದು ಕೂಡ ನಿಮಗೆ ಕೇಳ್ತಕ್ಕಂಥ 1 ಮಾರ್ಕರ್ ಕ್ವಶನ್. ಇನ್ನು ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟಿನಲ್ಲಿ 2 ಮಾರ್ಕರ್ಸ್ ಕ್ವಶನ್ ಇದ್ದಾವೆ. ಅದರಲ್ಲಿ ಪಾಲುದಾರಿಕೆ ಸಂಸ್ಥೆಯ ಅರ್ಥ ಮತ್ತು ವಿವಿಧ ವ್ಯಾವಹಾರಿಕ ಸಂಘಟನೆಗಳು ಯಾವಿದ್ದಾವೆ? ಪಾಲುದಾರಿಕೆ ಸಂಸ್ಥೆ ಅನುಕೂಲ, ಸಂಸ್ಥೆಗಳ ನೋಂದಣಿಯ ಉಪಯೋಗ. ಲಾಸ್ಟ್ ಇಂಪಾರ್ಟೆಂಟ್ ಇದೆ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ದೋಷಗಳು. ಇದನ್ನು ನೀವು ಸ್ವಲ್ಪ 4 ಪಾಯಿಂಟ್ಸ್ಗಳನ್ನು ಬೈಪಟ್ ಮಾಡಿದ್ರೆ 2 ಅಂಕಗಳನ್ನು ಕೊಡ್ತಾರೆ. ಇನ್ನು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳಲ್ಲಿ ಸಹಕಾರ ಸಂಘಗಳ ಲಕ್ಷಣಗಳನ್ನು ನೋಡ್ಕೊಂಡು ಹೋಗಿ. ಸಹಕಾರ ಸಂಘಗಳ ವಿಧಗಳು, ಸಹಕಾರ ಸಂಘಗಳ ಪ್ರಯೋಜನ. ಲಾಸ್ಟ್ ಇದೆ ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳು ತವರು ದೇಶಕ್ಕೆ ವರದಾನ ಹೇಗೆ ಅಂತಕ್ಕಂಥದ್ದು ನೋಡ್ಕೊಂಡು ಹೋದರೆ ಸೊ ನೀವು ಒಳ್ಳೆಯ ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಗ್ಯಾರಂಟಿಯಾಗಿ ಪಡಿತೀರಿ. ಇಷ್ಟು ಈ ವಿಡಿಯೋದಲ್ಲಿತ್ತು ಅಂತ ಹೇಳ್ತಾ ಇಷ್ಟು ನೋಡಿದರೆ ಸಾಕು, ಆರಾಮಾಗಿ ಹೆಚ್ಚು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ.